ಸತತವಾಗಿ 5 ವರ್ಷಗಳಿಂದ ಉಚಿತ ತೀರ್ಥಯಾತ್ರೆ ಆಯೋಜನೆ ಮಾಡುತ್ತಿದ್ದು, ಈಗ ಓಂ ಶಕ್ತಿ ದೇವಸ್ಥಾನ ಸೇರಿದಂತೆ 16 ದೇಗುಲಗಳ ದರ್ಶನದ ಪ್ರವಾಸಕ್ಕೆ ಭಕ್ತಾದಿಗಳನ್ನು ಕಳಿಸಿಕೊಟ್ಟಿದ್ದೇನೆ ಎಂದು ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಸೊಣ್ಣದೇನಹಳ್ಳಿ, ಆರ್ಟಿಸಿ ಗೋವಿಂದರಾಜ್ ತಿಳಿಸಿದ್ದಾರೆ. ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಸೋಂಪುರ ಹಾಗೂ ಸೊಣ್ಣದೇನಹಳ್ಳಿ ಗ್ರಾಮಗಳಿಂದ ಓಂ ಶಕ್ತಿ ದೇವಾಲಯಕ್ಕೆ ಪ್ರವಾಸ ಹೊರಟ ಭಕ್ತರನ್ನು ಬೀಳ್ಕೊಟ್ಟು ಮಾತನಾಡಿದರು. ನಮ್ಮನೆ ಚೆನ್ನಾಗಿರ್ಲಿ ಅಂತ ಹೋಗೋದೆಲ್ಲರೂ. ನಿಮ್ಮ ಮನೆ ಚೆನ್ನಾಗಿದ್ರೆ ಎಲ್ಲ ಮನೆಗಳು ಚೆನ್ನಾಗಿದ್ದಂಗೆ. ಹಂಗೆ ನಮಗೆ ಶಾಸಕರು ಎಲ್ಲ ಗಂಟೆ ಚೆನ್ನಾಗಿರ್ತಾರೋ ಅಲ್ಲಿ ಗಂಟೆ ನಾವು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಶಾಸಕರ ಪರವಾಗಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಮತ್ತು ಅತಿ ಮುಖ್ಯವಾಗಿ ಅವರು ಇದೇ ಫೀಲ್ಡಲ್ಲಿ ಅವರು ಸಚಿವರಾಗಬೇಕು, ಮಂತ್ರಿ ಆಗಬೇಕು ಅಂತ ಕೇಳ್ಕೊಂಡು ನಿಮಗೆಲ್ಲ ಕೈ ಮುಗಿದು ಬರ್ತೀವಿ. ಆಗ ನಮಗೂ ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟು ಕೈ ಮುಗ್ಕೊಂಡು ಬರ್ರಿ. ಆಶೀರ್ವಾದ ಸಿಗಲಿ, ಓಂ ಶಕ್ತಿನಿಂದ ಇನ್ನ ಆಯುಷ ಆರೋಗ್ಯ ಚೆನ್ನಾಗಿ ಕೊಡ್ಲಿ. ವಿಶೇಷವಾಗಿ ನಮ್ಮ ಸೊಣ್ಣದೇನಹಳ್ಳಿ ಸೋಂಪುರ ಕಡೆ ಆಶೀರ್ವಾದದಿಂದ, ಅತಿ ಮುಖ್ಯವಾಗಿ ನಮ್ಮ ಬೆಳಗನಹಳ್ಳಿ ಕುಟುಂಬದವರ ಆಶೀರ್ವಾದದಿಂದ ಬಿ ಎನ್ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು, ಬಿ ವಿ ಬೈರೇಗೌಡರು, ಸತೀಶ್ ಗೌಡರು ಮತ್ತು ಅತಿ ಮುಖ್ಯವಾಗಿ ಪ್ರತಿಭಾ ಶರತ್ ಬಚ್ಚೇಗೌಡರ ಕಡೆಯಿಂದ ಅವರ ಆಶ್ವಾಸನೆ ಮೇರೆಗೆ ಸುಮಾರು 5 ವರ್ಷದಿಂದ ಕಳಿಸ್ತಾ ಇದ್ದೀನಿ. ಏನಪ್ಪ ಅಂದ್ಕೊಂಡಿದ್ದಾರೆ ವಿಶೇಷ ಏನಂದರೆ, ನಾವು ಅಂದ್ಕೊಳ್ಳೋದೆಲ್ಲ ನಮ್ಮ ಶರತ್ ಬಚ್ಚೇಗೌಡರಿಗೆ ಆ ತಾಯಿ ಓಂ ಶಕ್ತಿ ಆಶೀರ್ವಾದ ಚೆನ್ನಾಗಿ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಫಸ್ಟ್ ಕಳಿಸ್ಬೇಕಾದ್ರೆ ಸ್ವಾಭಿಮಾನಿ ಎಲೆಕ್ಷನ್ ನಿಂತ್ಕೊಂಡಿದ್ರು ಅವರು. ನಾನು ಬೇಡ್ಕೊಂಡಿದ್ದೆ ಈ ಸಾರಿ ವಿಶೇಷವಾಗಿ ಏನೋ ಒಂದು ನಮ್ಮ ಶರತ್ ಬಚ್ಚೇಗೌಡರ ಪರವಾಗಿ ನಾವು ಓಂ ಶಕ್ತಿ ಕಳಿಸೋದಂತ ನಾವು ಆ ತಾಯಿನ ಬೇಡ್ಕೊಂಡಿದ್ವಿ. ಅದೇ ಥರ ಹೋರಾಟದಲ್ಲಿ ನಮ್ಮ ಫಸ್ಟ್ ಟೈಮು ಶರತ್ ಬಚ್ಚೇಗೌಡರು ಗೆಲ್ಸ್ಕೊಂಡು ಬಂದ್ವಿ. ಸೆಕೆಂಡ್ ಟೈಮು ಅಷ್ಟೇ, ಸೆಕೆಂಡ್ ಟೈಮಿಗೆ ಕೇಳ್ಕೊಂಡ್ವಿ, ಸೆಕೆಂಡ್ ಟೈಮ್ ಕೂಡ ಬಸ್ ಕಳೆದ್ವಿ. ಹಾಗೆ ಏನನ್ನ ಉನ್ನತ ಹುದ್ದೆ ಕೊಡಬೇಕಾಗಿ ಕೇಳ್ಕೊಂಡ್ವಿ. ಅಮ್ಮನ ಕೇಳ್ಕೊಬೇಕಾದ್ರೆ ಅವ್ರಿಗೂ ಆಗಿ ಒಂದು ಇದು ಕೊಟ್ಟರೆ, ಒಂದು KNS ಅಧ್ಯಕ್ಷರಾಗ್ಬೋದು, ಇಡೀ ನ್ಯಾಷನಲ್ಲು ಥರ ರಾಜಕಾರಣಿ ಆದರು ಅವರು. ಹಾಗೆ ದೇವರು ಇನ್ನೂ ಅವ್ರಿಗೆ ಎಲ್ಲವರೆಗೂ ನಡೆಸ್ಕೊಂಡು ಹೋಗ್ತಾರೋ ನಮ್ಮನ್ನು, ಎಲ್ಲವರೆಗೂ ಆ ತಾಯಿನ ನಮ್ಮನ್ನು, ಅವ್ರನ್ನಾಗ್ಬೋದು, ಅವ್ರ ಕುಟುಂಬದವ್ರು ಆ ಕುಟುಂಬದವ್ರದಿಂದ ಇಡೀ ಶಾಂತಿವಾಗಿದೆ ನಮ್ಮ ಹೊಸಕೋಟೆ ತಾಲೂಕೆಲ್ಲ. ಏನಾಗ್ಬೋದು ಅವ್ರ ಕುಟುಂಬವರು ಇರೋವರೆಗೂ ನಮ್ಮ ಹೊಸಕೋಟೆ ಶಾಂತಿವಾಗಿರ್ತದೆ, ಶಾಂತಿವಾಗಿ ನಡ್ಕೊಳ್ಳೋದು. ಆ ತಾಯಿ ಆಶೀರ್ವಾದದಿಂದ ದೇವರು ಆರೋಗ್ಯ, ಸೌಭಾಗ್ಯ, ಸಕಲ ಸಂಪತ್ತು ಅಷ್ಟೈಶ್ವರ್ಯ ಅವ್ರಿಗೆ ದೇವರು ನೀಡಿಕೊಡ. ಆ ತಾಯಿ ಭುವನೇಶ್ವರಿ ಆದಿಪರಾಶಕ್ತಿ ದೇವಿ ಅವ್ರಿಗೆ ಒಳ್ಳೇದಾಗಬೇಕಂತ ಹೇಳ್ಬಿಟ್ಟು ನಮ್ಮ ಊರ ಪರವಾಗಿ, ನಮ್ಮ ಓಂ ಶಕ್ತಿ ಪರವಾಗಿ ಎಲ್ಲ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಮಹಿಳೆಯರು ಮಾತನಾಡಿ, ಗೋವಿಂದರಾಜುರವರು ಸತತವಾಗಿ 5 ವರ್ಷಗಳಿಂದ ಅವರ ಸ್ವಂತ ಹಣದಲ್ಲಿ ನಮ್ಮನ್ನು ಪ್ರವಾಸ ಕಳಿಸುತ್ತಿದ್ದು, ನಮ್ಮ ಕಷ್ಟ ಸುಖಗಳಿಗೂ ಹೆಚ್ಚು ಸ್ಪಂದಿಸುತ್ತಾರೆ. ಅಷ್ಟೇ ಅಲ್ಲದೆ ಸಾವಾಗಲಿ ನೋವಾಗಲಿ ಅಲ್ಲಿ ಬಂದು ಸಹಾಯ ಮಾಡುತ್ತಾರೆ. ಇಂಥವರು ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಸೊಣ್ಣದೇನಹಳ್ಳಿಯವರು ನಮ್ಮ RTC ಗೋವಿಂದರಾಜ್ ಅವರು ನಮ್ಮನ್ನು ಸತತವಾಗಿ 5 ವರ್ಷದಿಂದ ಓಂ ಶಕ್ತಿ ಕಳಿಸ್ತಾ ಇದ್ದಾರೆ. ಮತ್ತು ನಮ್ಮ ಕಷ್ಟ ಸುಖಗಳಲ್ಲೂ ಸಹ ಭಾಗಿಯಾಗ್ತಾರೆ. ಊರಲ್ಲಿ ಯಾವುದೇ ಕಷ್ಟ ಸುಖ ಸಾವಾದರೂ ಸಹ ಅವರು ಇರೋರೇ ಇರ್ಬೋದು, ಇಲ್ದಿರೋರೇ ಇರ್ಬೋದು, ಅವ್ರಿಗೆ 5,000 ಕಂಪಲ್ಸರಿ ಕೊಡ್ತಾರೆ. ಮತ್ತು ಗ್ಯಾಂಗ್ರಿಂಗ್ ಬಂದು ಕಾಲು ತೆಗೆದಾಕಿದ್ರು, ಅವ್ರಿಗೆ ಕಾಲು ಹಾಕ್ಸಿದ್ದಾರೆ. ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಇವ್ರು ಇನ್ನೂ ಮುಂದೆ ಬಂದು ನಮಗೆ ರಾಜಕೀಯದಲ್ಲಿ ಬಂದು ಮುಂದೆ ಇನ್ನೂ ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ಆ ಓಂ ಶಕ್ತಿ ಜನಗಳ ಪರವಾಗಿ ನಾವು ಇದು ಕೋರ್ತಾ ಇದ್ದೀವಿ. ಆಯುಸ್ಸು ಆರೋಗ್ಯ ದೇವ್ರು ಚೆನ್ನಾಗಿ ಕೊಡಲಿ ಅಂದ್ಬಿಟ್ಟು ಬೇಡ್ತಾ ಇದ್ದೀವಿ. ಪ್ರವಾಸದಲ್ಲಿ ನಾವು ಓಂ ಶಕ್ತಿಗೆ ಪ್ರವಾಸ ಹೋಗ್ತಾ ಇದ್ದೀವಿ. ವರ್ಷ ಇದು 5ನೇ ವರ್ಷ ಕಳಿಸ್ತಾ ಇದ್ದಾರೆ. RTC ಗೋವಿಂದರಾಜಣ್ಣ ಮತ್ತು ನಮ್ಮ ಪ್ರತಿಭಕ್ಕ ಶರತ್ತಣ್ಣ, ಬಚ್ಚೇಗೌಡರು ಕುಟುಂಬ, ಬೈರಣ್ಣವರು, ಬೆಣಗನಹಳ್ಳಿ ಕುಟುಂಬದಿಂದ ನಮಗೆ ಸೊಣ್ಣದೇನಹಳ್ಳಿಗೆಲ್ಲ ಒಳ್ಳೆಯದಾಗ್ತಾ ಇದೆ. ಸಮಾಜ ಸೇವಕರಾದ RTC ಗೋವಿಂದರಾಜಣ್ಣವರು ನಮ್ಮ ವರ್ಷ ಬಂದು ಕೇಳ್ತಾರೆ, ನಮ್ಮ ಹೆಣ್ಮಕ್ಳೆಲ್ಲ ನಾವು ಓಂ ಶಕ್ತಿ ಪ್ರವಾಸ ಹೋಗ್ಬೇಕಣ್ಣ ಅಂತ. ನಮ್ಮ ಕೈಯಲ್ಲಿ ಏನಾಗ್ತದೆ ಎಲ್ಲ ಸಹಾಯ ಮಾಡ್ತೀವಮ್ಮ, ನೀವು ಹೋಗ್ಬಿಟ್ಟು ಆರಾಮಾಗಿ ಬನ್ನಿರಿ ಅಂತ 3 ದಿನ ಊಟ ತಿಂಡಿ ಎಲ್ಲ ಗೋವಿಂದಣ್ಣ, RTC ಗೋವಿಂದರಾಜಣ್ಣ ಎಲ್ಲ ವ್ಯವಸ್ಥೆ ಮಾಡವ್ರೆ. ಎಲ್ಲರಿಗೂ ಓಂ ಶಕ್ತಿ ಹೋಗ್ಬಿಟ್ಟು ಬರೋರಿಗೆಲ್ಲನೂ ಒಳ್ಳೆಯದಾಗಲಿ ಅಂತ ವರ್ಷ ಇದೇ ಥರ ಮಾಡಿಕೊಡ್ತಾರೆ. ಮುಂದೆ ನಮ್ಮ ಶರತ್ತಣ್ಣವರು ಸಚಿವರಾಗಬೇಕು ಮತ್ತು ಅವರು ಇನ್ನೂ ಬೆಳಿಬೇಕು ಎತ್ತರಕ್ಕೆ. ಹೊಸಕೋಟೆ ತಾಲೂಕಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯ ಮಾಡಬೇಕು. ಅವ್ರ ಹಿತೈಷಿನಿಂದ ನಮ್ಮ RTC ಗೋವಿಂದರಾಜಣ್ಣ ಇನ್ನೂ ಚೆನ್ನಾಗಿ ಬೆಳೀಲಿ. ಅವರು ಸೊಣ್ಣದೇನಹಳ್ಳಿನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಲಿ. ಬಡಬಗ್ಗರಿಗೆಲ್ಲ ಇನ್ನೂ ದಾನಿಯಾಗಿ ಇನ್ನೂ ಹೆಲ್ಪ್ ಮಾಡಲಿ. ಒಳ್ಳೊಳ್ಳೆ ಹೆಲ್ಪ್ ಮಾಡ್ತಾಯಿದ್ದಾರೆ ಊರಲ್ಲಿ.
ಇದೇ ಥರ ಬಂದು ರಾಜಕೀಯದಲ್ಲೂ ಬಂದು ಪ್ರವಾಸ ನಮಗೆ ಇದು ಮಾಡಿಕೊಟ್ರೆ ಇನ್ನೂ ಒಳ್ಳೇದಾಗಲಿ ಅಂತ ನಾವು ದೇವ್ರ ಹತ್ರ ಆ ಓಂ ಶಕ್ತಿ ಹತ್ರ ಕೇಳ್ಕೊತಾ ಇದ್ದೀವಿ. ಆ ಓಂ ಶಕ್ತಿ ಇನ್ನೂ ಅವ್ರಿಗೆ ಎತ್ತರ ಬೆಳೀಲಿ ಅಂತ ಶಕ್ತಿ ಕೊಡಲಿ, ಅವ್ರ ಊರಲ್ಲಿ ಬಂದು ರಾಜಕೀಯ ಇನ್ನೂ ಬೆಳೀಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ನಮ್ಮ ಬೆಣಗನಹಳ್ಳಿ ಕುಟುಂಬದವ್ರನಿಂದ ನಮಗೆ ಸಂದೇನಹಳ್ಳಿಗೆ ಇನ್ನೂ ಆಶೀರ್ವಾದ ಸಿಕ್ಕಲಿ. ಸಮಾಜ ಸೇವಕರಾದ ನಮ್ಮ RTC ಗೋವಿಂದರಾಜಣ್ಣವರು ಇನ್ನಷ್ಟು ಬರೋ ವರ್ಷಕ್ಕೆ ಇನ್ನೂ ಒಳ್ಳೆಯದಾಗಿ ಇನ್ನೂ ಅವರು ಇದರಲ್ಲಿ ರಾಜಕೀಯದಲ್ಲಿ ಇನ್ನೂ ಮುಂದುವರೆದು ಇನ್ನೂ ಆಯುಷ್ಯ ಆರೋಗ್ಯ ದೇವರು ಅವ್ರಿಗೆ ಚೆನ್ನಾಗಿ ಕೊಡಲಿ ಅಂತ ನಾವು ಓಂ ಶಕ್ತಿ ಪ್ರವಾಸ ಹೋಗೋರೆಲ್ಲ ಅಭಿವಂದನೆಗಳನ್ನು ಕೇಳ್ತಾ ಇದ್ದೀವಿ.